ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU 4th ಸೆಮ್ MCOMನಲ್ಲಿ ಬರೋ ಪ್ರಾಜೆಕ್ಟ್ ರಿಪೋರ್ಟದ್ದು ಟಾಪಿಕ್ ಅಪ್ರೂವಲ್ ಹೇಗೆ ತಗೊಳ್ಳೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಇಂಟರ್ನಲ್ ಗೈಡ್ ಯಾರು, ಎಕ್ಸ್ಟರ್ನಲ್ ಗೈಡ್ ಅಂದ್ರಿ ಅಂತ ಕೂಡ ನಿಮಗೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾನೆ ಇರುತ್ತೆ. ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ನೀವು ಗೈಡ್ಲೈನ್ಸ್ ನೋಡ್ಕೊಂಡು ಹೋಗೋಣ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ. ಆಮೇಲೆ ನಾವು ಯಾವ ಥರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ಗೆ ನೀವು ಏನೇನೆಲ್ಲ ಫಾರ್ಮ್ ಫಿಲ್ ಮಾಡಬೇಕು, ಅಪ್ರೂವಲ್ ಲೆಟರ್ ಏನು, ಮತ್ತು ಇಂಟರ್ನಲ್ ಗೈಡ್ ಯಾರು, ಎಕ್ಸ್ಟರ್ನಲ್ ಗೈಡ್ ಯಾರು ಅಂತ ಕಂಪ್ಲೀಟಾಗಿ ನೋಡ್ಕೊತ ಹೋಗೋಣ. ಸೊ ಇದರಲ್ಲಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟು ಅನ್ನೋದು ಕೂಡ ನಿಮಗೊಂದು ಸಬ್ಜೆಕ್ಟೇ ಆಗಿರುತ್ತೆ. ಆ ಸಬ್ಜೆಕ್ಟಲ್ಲಿ ನಿಮಗೆ ಮಿನಿಮಮ್ ಅಂದರೆ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸು ಒಂದೇ ಸಬ್ಜೆಕ್ಟಲ್ಲಿ ಆರಾಮ್ಸೆ ತೊಗೊಬೋದು. ಅದರಲ್ಲಿ ನಿಮಗೆ 150 ಏನಿದೆ ಅದು ಬಂದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟು, ಆ ಬುಕ್ ಏನು ಮಾಡ್ತೀರಾ ಅದಕ್ಕೆ ಬರುತ್ತೆ. ಮತ್ತು 50 ಮಾರ್ಕ್ಸ್ ಏನಿದೆ ಅದು ನಿಮ್ಮ ವೈವಾ ಆಗಿರುತ್ತೆ. ವೈವಾ ಅಂದರೆ ನೀವು ಮೈಸೂರಿಗೆ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಆ ವೈವಾ ಆಗಿರುತ್ತೆ, ಅದಕ್ಕೆ ನಿಮಗೆ 50 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಸಬ್ಜೆಕ್ಟೇ ಆಗಿರುತ್ತೆ. ಈ ಸಬ್ಜೆಕ್ಟ್ನೆಲ್ಲ ನೀವು ಮಿಸ್ ಮಾಡಿ 4th ಸೆಮ್ ಎಲ್ಲ ಎಕ್ಸಾಮ್ಸ್ ಮುಗಿಸ್ಕೊಂಡು ಕೂಡ ನೀವು ಈ ಸಬ್ಜೆಕ್ಟ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ನಿಮಗೆ ಕಾನ್ವೊಕೇಷನ್ ಲೆಟರ್ ಬರೋದಿಲ್ಲ. ಕಾನ್ವೊಕೇಷನ್ ಲೆಟರ್ ಬೇಕು ಅಂದರೆ ಈ ಸಬ್ಜೆಕ್ಟ್ನೂ ಕೂಡ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿ ಇದಕ್ಕೆ ರಿಸಲ್ಟ್ ಬರುತ್ತೆ. ರಿಸಲ್ಟನ್ನು ಅನೌನ್ಸ್ ಆದಮೇಲೆ ನಿಮಗೆ ಒಂದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಿಗೋದಾಗಲಿ ಇಲ್ಲ ಕಾನ್ವೊಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಾಗಲಿ ಅದಕ್ಕೆ ಆಪ್ಷನ್ಸ್ ಬರ್ತಾ ಇರುತ್ತೆ. ಸೊ ಈ ಕೋರ್ಸು ಡೀಟೇಲ್ಸ್ ಎಲ್ಲ ಏನು ಅಂತ ಕೊಟ್ಟಿದ್ದಾರೆ. ಬಟ್ ಲೈಕ್ ಡೆಸ್ಕ್ರಿಪ್ಷನ್ಸ್ ಬೇಕು ಅಂದರೆ ನೀವು ತಿಳ್ಕೊಳ್ಳಿ. ಆ್ಯಂಡ್ ಜಸ್ಟ್ ಇದರಲ್ಲಿ ಏನು ಅಷ್ಟೇ ನಾರ್ಮಲ್ ಇರುತ್ತೆ ಅಷ್ಟೇ. ಆ್ಯಂಡ್ ಇದರಲ್ಲಿ ಮೇಯ್ನಾಗಿ ನಿಮಗೆ ಆಬ್ಜೆಕ್ಟಿವ್ ಅಂದರೆ ನೀವೊಂದು ರಿಸರ್ಚ್ ಹೆಂಗೆ ಮಾಡ್ತೀರಾ, ಒಂದು ಮೆಟರಾಲಜಿ ಮತ್ತು ಒಂದು ಅನಾಲಿಸಿಸ್ ಮಾಡಬೇಕು ಅಂದರೆ ಅದನ್ನ ನೀವು ಯಾವ ಥರ ಪ್ರಯತ್ನ ಪಡ್ತೀರಾ. ಲೈಕ್ ಇದೊಂಥರ ಪ್ರಾಕ್ಟಿಕಲಾಗಿ ನಿಮಗೆ ಒಂದು ಕಂಪನಿಗೆ ಹೋದರೆ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಸ್ಪೆಷಲೈಸೇಷನ್ ಏನಿದೆ ಅದರಲ್ಲಿ ನೀವು ಯಾವ ಥರ ಎಲ್ಲ ವರ್ಕೌಟ್ ಮಾಡ್ಬೋದು ಅನ್ನೋದಿರುತ್ತೆ. ಅದು ಔಟ್ಕಮ್ಮು ಕೂಡ ಹಾಗೆ ಇರುತ್ತೆ. ಇದರಿಂದ ನಿಮಗೆ ಏನು ಔಟ್ಕಮ್ ಸಿಗುತ್ತೆ ಅಂದರೆ ಇವಾಗ ನೀವೊಂದು ಪ್ರಾಜೆಕ್ಟ್ ಮಾಡಿದ್ದೀರಾ. ಸಪೋಸ್ ನೀವೊಂದು ಅಕೌಂಟೆನ್ಸಿ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಒಂದು ಅಕೌಂಟೆನ್ಸಿ ಬ್ಯಾಕ್ಗ್ರೌಂಡಲ್ಲಿ ಇದ್ದಾಗ ನೀವೊಂದು ಅಕೌಂಟೆನ್ಸಿ ಬೇಸ್ಡ್ ಮೇಲೆ ನೀವು ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ನೀವು ಹೋಗಿ ಅಕೌಂಟ್ಸಲ್ಲೇ ನೀವೇನಾದರೂ ನೆಕ್ಸ್ಟು ಕೆಲಸ ಹುಡುಕಬೇಕು ಅಂದಾಗ ಈ ಪ್ರಾಜೆಕ್ಟ್ ನೀವೇನಾದರೂ ತೋರಿಸಿದ್ರಿ ಅಂದರೆ ಇಂಟರ್ವ್ಯೂ ಟೈಮಲ್ಲಿ, ಅವಾಗ ಅವರಿಗೆ ಗೊತ್ತಾಗುತ್ತೆ ಓಕೆ ಇವರಿಗೆ ಇದ್ರ ಮೇಲೆ ಒಂದು ಐಡಿಯಾ ಇದೆ. ಸೊ ಇಟ್ಸ್ ಎ ಕೈಂಡ್ ಆಫ್ ಇಂಟರ್ನ್ಶಿಪ್ ಮಾಡಿದಾಗ ಅವ್ರು ಕಣ್ಣು ಮುಚ್ಕೊಂಡು ಓಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಿಮಗೆ ಕೆಲಸ ಕೊಡಲ್ವ. ಅದೇ ಥರನೇ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದರೆ ಓಕೆ ಇವ್ರಿಗೆ ಅದರಲ್ಲಿ ಏನೋ ಒಂದು ಐಡಿಯಾ ಇದೆ, ಅದಕ್ಕೆ ಅವರು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರು ನಿಮ್ಮ ಪ್ರಾಜೆಕ್ಟಿಗೆ ವ್ಯಾಲ್ಯೂ ಕೊಟ್ಟು ನಿಮ್ಮನ್ನ ಕೆಲಸಕ್ಕೆ ತಗೊಳ್ಳೋದು ಆಪ್ಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಈ ಸ್ಕೋರ್ಸ್ದು ಔಟ್ಕಮ್ಮೇ ಇಷ್ಟು. ನೆಕ್ಸ್ಟು ಮತ್ತು ಪ್ರಾಜೆಕ್ಟ್ ಗೈಡ್ಲೈನ್ಸ್ ಆ್ಯಂಡ್ ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ. ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಎಲ್ಲ ಬಂದುಬಿಟ್ಟು ಮ್ಯಾಮ್ ನಮಗೆ ಪ್ರಾಜೆಕ್ಟ್ ಯಾವಾಗ ಬರುತ್ತೆ, ನಾವು ಅಸೈನ್ಮೆಂಟ್ ಮಾತ್ರ ಬರೀತಿದ್ದೀವಿ ಅಂತ. ಪ್ಲೀಸ್ ಇದು ಫೈನಲ್ ಸೆಮ್ಮಿಗೆ ಮಾತ್ರ ಇರುತ್ತೆ. ಯಾರೆಲ್ಲ ಇವಾಗ ತಾನೇ 3rd ಸೆಮ್ ಎಕ್ಸಾಮ್ಸ್ ಮುಗಿಸ್ಕೊತಿರ್ತೀರಾ, ಜಾನ್ವರಿ ಸೈಕಲ್ ಆಗಲಿ ಜುಲೈ ಸೈಕಲ್ ಆಗಲಿ ಇವಾಗ ತಾನೇ ಎಕ್ಸಾಮ್ಸ್ ಮುಗಿಸ್ಕೊತಿರ್ತೀರ 3rd ಸೆಮ್ಮು. ನೆಕ್ಸ್ಟ್ ಇನ್ನೇ ನೀವು 4th ಸೆಮ್ಮಿಗೆ ಹೋಗಬೇಕು, ಅವ್ರಿಗೆ ಮಾತ್ರ ಈ ಪ್ರಾಜೆಕ್ಟ್ ಇರೋದು. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, 3rd ಸೆಮ್ ನಿಮಗೆ ಯಾರಿಗೂ ಇರೋದಿಲ್ಲ. ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 3rd ಸೆಮ್ ಯಾರು ಮುಗಿಸಿದ್ದಾರೆ ಮತ್ತು 4th ಸೆಮ್ ಹೋಗ್ತಿರೋರಿಗೆ ಮಾತ್ರ. ಮತ್ತು ಈ ಪ್ರಾಜೆಕ್ಟ್ನ ನೀವು 2 ಟೈಪ್ಸಲ್ಲಿ ಮಾಡ್ಬೋದು. ಯಾವ ಥರ ಅಂದರೆ ಒಂದು ಬಂದು ನೀವು ಕೇಸ್ ಸ್ಟಡಿಯಾಗಿ ಮಾಡ್ಬೋದು. ಒಂದು ಆರ್ಗನೈಸೇಷನ್ ಮೇಲೆ, ಒಂದು ಇಂಡಸ್ಟ್ರಿ ಮೇಲೆ, ಇಲ್ಲ ಒಂದು ಕಂಪನಿ ಮೇಲೆ ನಿಮಗೆ ಕೇಸ್ ಸ್ಟಡಿ ಮಾಡಬೇಕು ಅಂತ ನಿಮಗೆ ಆಸೆ ಇರುತ್ತಲ್ಲ. ಸೊ ಆ ಥರ ಕಂಪನಿನ ಚೂಸ್ ಮಾಡ್ಕೊಂಡು ನೀವು ಕೇಸ್ ಸ್ಟಡಿ ಥರ ಕೂಡ ಮಾಡ್ಬೋದು. ಇಲ್ಲ ನಾನು ಆರ್ಗನೈಸೇಷನ್ಗೆ ವಿಸಿಟ್ ಮಾಡಿ ಅಲ್ಲಿ ಇಂಟರ್ನ್ಶಿಪ್ ಥರ ಮಾಡಿ ನಾನು ಪ್ರಾಜೆಕ್ಟ್ ಮಾಡ್ಕೊತೀನಿ, ಅಲ್ಲಿ ನನಗೆ ಇಂಟರ್ನಲ್ ಆಗಿ ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ ಅದನ್ನ ಇಟ್ಕೊಂಡು ನಾನು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಎರಡೂ ಥರ ಕೂಡ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್ ಅಂತ ಬರ್ತಾರೆ. ನೀವು ಕಂಪನಿಯಲ್ಲಿ ಹೋಗಿ ಅಪ್ರೋಚ್ ಮಾಡ್ತಿರಲ್ಲ ಅವರು ನಿಮ್ಮ ಎಕ್ಸ್ಟರ್ನಲ್ ಗೈಡ್ ಆಗಿರ್ತಾರೆ. ನಿಮ್ಮ ಎಕ್ಸ್ಟರ್ನಲ್ ಗೈಡು ನೀವು ಏನಾದರೂ ಕಂಪನಿ ಪ್ರಾಜೆಕ್ಟೇ ಚೂಸ್ ಮಾಡ್ತೀರಾ ಅಂದರೆ ಅವಾಗ ಮಾತ್ರ ಅವರು ನಿಮ್ಮ ಎಕ್ಸ್ಟರ್ನಲ್ ಗೈಡ್ ಆಗ್ತಾರೆ ಮತ್ತು ಅವರು ಕೂಡ ಬರ್ತಾರೆ. ನೆಕ್ಸ್ಟ್ ಆ ಗೈಡೆನ್ಸ್ ಎಲ್ಲ ಏನು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ, ತೊಂದರೆ ಇಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಎ ಟಾಪಿಕ್. ಸೆಲೆಕ್ಷನ್ ಆಫ್ ಆರ್ಗನೈಸೇಷನ್ ಅಂದರೆ ಇವಾಗ ನೀವು ಒಂದು ಫಿನಾನ್ಸ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ. ನೀವು ಹೋಗ್ಬಿಟ್ಟು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಒಂದು ಬ್ಯಾಂಕ್ ಆಗಲಿ, ಸ್ಮಾಲ್ ಬ್ಯಾಂಕ್ ಆಗಲಿ, ಇಲ್ಲ ಈ ಥರ ಇರೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಾತ್ರ ಹೋಗಿ ಮಾಡಬೇಕಾಗತ್ತೆ ಪ್ರಾಜೆಕ್ಟ್ನ. ಅದು ಬಿಟ್ಟು ಯಾವುದೋ ಒಂದು ಆಟೋಮೊಬೈಲ್ ಕಂಪನಿಯಲ್ಲಿ ಹೋಗ್ಬಿಟ್ಟು ಇಲ್ಲ GST ಇರೋ ಕಂಪನಿಯಲ್ಲಿ ಹೋಗ್ಬಿಟ್ಟು ನೀವು ಮಾಡೋ ಹಾಗಿಲ್ಲ, ಅದು ನಿಮಗೆ ಅಗೇನ್ಸ್ಟ್ ಆಗುತ್ತೆ. ಓಕೆನಾ. ಸೊ ನೀವು ಏನೇ ಇದ್ದರೂ ನಿಮ್ಮ ಪ್ರಾಜೆಕ್ಟ್ ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಎರಡೂ ಕೂಡ
ನಿಮ್ಮ ಟಾಪಿಕ್ ಏನಿದೆ, ನಿಮ್ಮ ಸ್ಪೆಷಲೈಸೇಷನ್ ಇದೆ, ಎಸ್ ನೀವು ನಿಮ್ಮ ಹತ್ರ 2 ಸ್ಪೆಷಲೈಸೇಷನ್ ಇರುತ್ತೆ, ಐದರ್ ಅಕೌಂಟ್ಸ್ ಆರ್ ಫಿನಾನ್ಸ್ ಆರ್ ಅಕೌಂಟ್ಸ್ ಆರ್ HR ಆರ್ ಮಾರ್ಕೆಟಿಂಗ್ ಆರ್ GST, ಈ ಥರ ನಿಮ್ಮ ಡ್ಯುಯಲ್ ಸ್ಪೆಷಲೈಸೇಷನ್ ಇರುತ್ತಲ್ಲ, 2ರಲ್ಲೂ ಪ್ರಾಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮಗೆ ಟ್ಯಾಲೆಂಟ್ ಇತ್ತು ಅಂದರೆ ನೀವು 2 ಕೂಡ ಕಂಬೈನ್ ಮಾಡ್ಕೊಂಡು ಮಾಡ್ಬೋದು. ಇಫ್ ನಾಟ್ ನಿಮಗೆ ಬೇಡ ಅಂದರೆ ಯಾವುದಾದ್ರೂ ಒಂದು ಸ್ಪೆಷಲೈಸೇಷನ್ ಚೂಸ್ ಮಾಡಿ ಅದಕ್ಕೆ ನೀವು ಮಾಡ್ಬೋದಾಗತ್ತೆ. ಐದರ್ ಫಿನಾನ್ಸ್ ಆರ್ ಐದರ್ ಅಕೌಂಟ್ಸ್ ಆರ್ HR ಆರ್ GST ಈ ಥರ ಮಾರ್ಕೆಟಿಂಗ್ ಆಗಲಿ ಪ್ರತಿಯೊಂದರಲ್ಲೂ ನೀವೇ ಯಾವುದಾದ್ರು ಒಂದು ಸ್ಪೆಷಲೈಸೇಷನ್ ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಹ್ಯಾಸ್ ಐ ಸೆಡ್ ಅದೇ ಥರ ನೀವು ಬೇರೆ ಯಾವುದಾದ್ರೂ ಇದ್ದರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಟಾಪಿಕ್ಕು ಕೂಡ ಅದೇ ಥರ ಟಾಪಿಕ್ ಚೂಸ್ ಮಾಡಬೇಕು, ನಿಮ್ಮ ಸ್ಪೆಷಲೈಸೇಷನ್ ತಕ್ಕನಂಗೆ ಚೂಸ್ ಮಾಡಬೇಕು. ಮತ್ತು 3 ಟಾಪಿಕ್ಸ್ ನೀವು ಚೂಸ್ ಮಾಡಬೇಕಾಗತ್ತೆ ಒಂದು ಅಪ್ರೂವಲ್ ಲೆಟರ್ ಕಳಿಸೋದಕ್ಕೆ. ಅದು ಕೂಡ ಯಾಕೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಮತ್ತು ಇದೇ ಕೂಡ ಅದ್ರದ್ದು ಫಾರ್ಮ್ಯಾಟ್ ಕೂಡ ಆಗಿರುತ್ತೆ, ಅದು ಹೇಗೆ ಫಿಲ್ ಮಾಡೋದು ಅಂತ ಕೂಡ ಮುಂದಿನ ಫ್ಯೂ ಮಿನಿಟ್ಸಲ್ಲಿ ತಿಳಿಸ್ಕೊತ ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ಪ್ರಾಜೆಕ್ಟ್ ಗೈಡ್ ಆರ್ ಸೂಪರ್ವೈಸರ್ ಅಂತ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ ಗೈಡ್ ಆರ್ ಸೂಪರ್ವೈಸರ್ ಅಂದರೆ ನಿಮ್ಮ ಪ್ರಾಜೆಕ್ಟ್ ಗೈಡು ನೀವು ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ MCOM ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಮ ಗೈಡ್ ಇದು ನಿಮ್ಮ ಇಂಟರ್ನಲ್ ಗೈಡ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರಾಜೆಕ್ಟ್ ಗೈಡಲ್ಲಿ 2 ಗೈಡ್ ಬರ್ತಾರೆ ರೀ, ಒಂದು ಬಂದು ಇಂಟರ್ನಲ್ ಗೈಡ್, ಇನ್ನೊಂದು ಬಂದು ಎಕ್ಸ್ಟರ್ನಲ್ ಗೈಡ್. ಇಂಟರ್ನಲ್ ಗೈಡ್ ಯಾರಾಗಿರ್ತಾರೆ ಅಂದರೆ ನಿಮ್ಮ ಲೆಕ್ಚರರ್ಸ್, ನೀವು ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ, ಓಕೆನಾ. ನಿಮ್ಮ ಎಕ್ಸ್ಟರ್ನಲ್ ಗೈಡ್ ಯಾರಿದ್ದಾರೆ ಅವರು ಬಂದು ನೀವೊಂದು ಕಂಪನಿಗೆ ಹೋಗಿ ಅಪ್ರೋಚ್ ಮಾಡ್ತಿದ್ದೀರ ಅಂದರೆ ಅವಾಗ ಮಾತ್ರ ನಿಮ್ಮ ಎಕ್ಸ್ಟರ್ನಲ್ ಗೈಡ್ ಬರ್ತಾರೆ, ಇಲ್ಲಾಂದರೆ ಅವರು ಬರೋದಿಲ್ಲ. ಅವಾಗ ಕೂಡ ಯಾವ ಥರ ನಿಮಗೆ ಫಾರ್ಮ್ ಫಿಲ್ ಮಾಡಬೇಕು ಅಂತ ಕರೆಕ್ಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮ್ಮ ಇಂಟರ್ನಲ್ ಗೈಡ್ ಯಾರಿದ್ದಾರೆ ಅವರು ಯಾವ ಥರ ಅಲ್ಲ, ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇವಾಗ ಯಾರೋ ಒಬ್ರು ಹೋಗ್ಬಿಟ್ಟು ಯಾರ ಹತ್ರನೂ ನೀವು ಇಂಟರ್ನಲ್ ಗೈಡಾಗಿ ತೊಗೊಂಡ್ಬರೋಕ್ಕಾಗಲ್ಲ. ನೀವು ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನೀವೊಂದು ಕಾಮರ್ಸ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ಕೊತಿದ್ದಾರೋ ಅವ್ರ ಹತ್ರ ನೀವು ಹೋಗಿ ಗೈಡೆನ್ಸ್ ತೊಗೋಬೇಕು. ಯಾರೋ ಒಬ್ಬರು MA ಇನ್ ಇಂಗ್ಲೀಷ್ ಆರ್ MA ಇನ್ ಕನ್ನಡ ಎಲ್ಲ ಮಾಡ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಗೈಡೆನ್ಸ್ ತೊಗೊಂಡ್ರೆ ಅದು ರಾಂಗ್ ಆಗುತ್ತೆ, ಮತ್ತು ಯೂನಿವರ್ಸಿಟಿ ಕೂಡ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಮತ್ತು ಮ್ಯಾನೇಜ್ಮೆಂಟಲ್ಲೇ ಲೈಕ್ ಕಾಮರ್ಸ್ ಮ್ಯಾನೇಜ್ಮೆಂಟಲ್ಲೇ ಆಗಿರಬೇಕು, ಮತ್ತು ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಲ್ಲಿ ಅವರು 5 ಇಯರ್ಸ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು. ಮತ್ತು ಅವರ ಸ್ಪೆಷಲೈಸೇಷನ್ ಕೂಡ ನಿಮ್ಮ ತಕ್ಕನಾಗೆ ಇರಬೇಕು. ಯಾರೋ ಒಬ್ಬರು ಜಸ್ಟ್ ಒಂದು GST ಮಾಡ್ತಿರೋರು ಇರ್ತಾರೆ, ಇಲ್ಲ ಬೇರೆ ಯಾವುದೋ ಒಂದು ಮಾರ್ಕೆಟಿಂಗ್ ಮಾಡ್ತಿರೋರು ಇರ್ತಾರೆ, ಬಟ್ ನಿಮ್ಮದು HR ಇರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತಲ್ಲ, ಆ ಥರ ಇರಬಾರ್ದು. ಅವ್ರ ಸ್ಪೆಷಲೈಸೇಷನ್ ನೀವೇನು ಚೂಸ್ ಮಾಡ್ತಿದ್ದೀರಾ ಅದನ್ನ ಅವರು ಟೀಚಿಂಗ್ ಮಾಡೋ ಫ್ಯಾಕಲ್ಟಿನೇ ಆಗಿರಬೇಕು, ಓಕೆನಾ. ಮತ್ತು ಮಿನಿಮಮ್ 5 ಇಯರ್ಸ್ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಈ ಮಿನಿಮಮ್ 5 ಇಯರ್ಸ್ ಹೇಗೆ ಮ್ಯಾಮ್ ಕಂಡುಹಿಡಿತಾರೆ ಅಂತ ನಿಮ್ಗೆ ಕೇಳಬೇಡಿ, ಅವ್ರದ್ದು ಬಯೋಡೇಟಾ ಕೂಡ ತೊಗೋಬೇಕಾಗತ್ತೆ. ಬಯೋಡೇಟಾ ಅಂದರೆ ರೆಸ್ಯೂಮೆ ಅಂತ, ಅದು ಕೂಡ ನಮಗೆ ಫಾರ್ಮ್ ಇದೆ. ಆ ಫಾರ್ಮ್ ನಿಮಗೆ ಯಾವ ಥರ ಫಿಲ್ ಮಾಡೋದು ಅಂತ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಾಗಿದೆಯಾ. ಮತ್ತು ಸಪೋಸ್ ಅವ್ರೇನಾದರೂ ನೀವೊಂದು CA ಆಗಲಿ CS ಆಗಲಿ ಅವ್ರ ಹತ್ರ ಒಂದು ಪ್ರೊಫೆಷ್ನಲ್ ಹತ್ರ ಹೋಗಿ ನೀವು ಒಂದು ಇಂಟರ್ನಲ್ ಗೈಡ್ ಆಗಿರಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊತಿದ್ದೀರ ಅಂದರೆ ಅವರು ಅಟ್ಲೀಸ್ಟ್ ಬುಕ್ಸ್ ಬರೆದಿರಬೇಕು, ಆರ್ಟಿಕಲ್ಸ್ ಬರೆದಿರಬೇಕು, ಇಲ್ಲ ಯಾವುದಾದ್ರೂ ಮ್ಯಾಗಝೀನ್ಸಲ್ಲಿ ಕೂಡ ಅವರು ಯಾವುದೋ ಒಂದು ಪಬ್ಲಿಕೇಷನ್ಸ್ನ ಮಾಡಿರಬೇಕು, ಅವ್ರದ್ದೇ ಆದಂಥ ಪಬ್ಲಿಕೇಷನ್ಸ್. ಅವಾಗ ಮಾತ್ರ ಅವರು ವ್ಯಾಲಿಡ್ ಆಗಿರ್ತಾರೆ, ಇಲ್ಲಾಂದರೆ ಅವರು ನಿಮಗೆ ಗೈಡ್ ಆಗಿರೋಕ್ಕೆ ವ್ಯಾಲಿಡ್ ಇರಲ್ಲ. ಇದು ರೂಲ್ಸ್ ಆಗಿರುತ್ತೆ. ಮತ್ತು ಯಾವುದಾದ್ರೂ ಒಂದು ಅಕಾಡೆಮಿಕ್ ಕೌನ್ಸಿಲರ್ ಕೂಡ ಆಗಿರ್ಬೋದು, ಅವರು ಕೂಡ MCOMಗೆ ಕ್ಲಾಸ್ನ ಹ್ಯಾಂಡಲ್ ಮಾಡಬೇಕು, ಮತ್ತು ಅವ್ರಿಗೆ ಕೂಡ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಈ ಥರ ನಿಮಗೆ ಜಾಸ್ತಿ ರೂಲ್ಸ್ ಇದೆ. ಆ್ಯಂಡ್ ಮಿನಿಮಮ್ ಅಂದರೆ 5 ಇಯರ್ಸ್ ಇರುತ್ತೆ. ಮತ್ತು ಒಂದು ಸ್ಟೂಡೆಂಟ್ ಯಾರಾದರೂ ಹೋಗಿ ಒಂದು ಫ್ಯಾಕಲ್ಟಿನ ಅಪ್ರೋಚ್ ಮಾಡ್ತಿದ್ದಾರೆ, ಲೈಕ್ ಅವ್ರ ಇಂಟರ್ನಲ್ ಗೈಡ್ KSOU ಬಿಟ್ಟು ಬೇರೆ ಕಡೆ ಆಗಿರ್ತಾರೆ ಅಂದರೆ ಅವ್ರದ್ದು ಬಯೋಡೇಟಾ ಆರ್ ರೆಸ್ಯೂಮೆ ಬೇಕಾಗತ್ತೆ. ಸಪೋಸ್ ಅವ್ರು KSOU ಅಲ್ಲೇ ಇರೋ ಯಾವುದಾದ್ರೂ ಒಂದು ಲೆಕ್ಚರರ್ನ ಚೂಸ್ ಮಾಡ್ತಿದ್ದಾರೆ ಅವರ ಇಂಟರ್ನಲ್ ಗೈಡ್ ಆಗಿ ಇರೋಕ್ಕೆ ಅಂದರೆ ಆವಾಗ ನಿಮಗೆ ಈ ಬಯೋಡೇಟಾ ಸಮಸ್ಯೆ ಬರೋದಿಲ್ಲ, ಆವಾಗ ನಿಮಗೆ ಬಯೋಡೇಟಾ ರಿಕ್ವೈರ್ಡು ಕೂಡ ಇರೋದಿಲ್ಲ. ಸೊ ನೆಕ್ಸ್ಟ್ ಇಷ್ಟು ಆಯಿತಾ. ಮತ್ತು ಅವ್ರದ್ದು ಒರಿಜಿನಲ್ ಸರ್ಟಿಫೈಡ್ ಕಾಪಿ ಆಫ್ ದಿ ಬಯೋಡೇಟಾ ಕೂಡ ತೊಗೊಬೇಕಾಗತ್ತೆ. ಅದು ನಾನು ಹೇಗೆ ಫಿಲ್ ಮಾಡೋದು ಅಂತ ಹೇಳ್ತೀನಿ. ಸೊ ಇಷ್ಟು ಆಗಿದೆಯಾ. ಮತ್ತು ನೀವು ಏನಾದರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗ್ರೂಪ್ ಮಾಡ್ಕೊಂಡಿರ್ತೀರ, ಅಫ್ಕೋರ್ಸ್ ಗ್ರೂಪ್ ಮಾಡ್ಕೊಂಡಿರ್ತೀರ, ಅದ್ರಲ್ಲಿ ಮಿನಿಮಮ್ ಅಂದರೆ 5 ಮೆಂಬರ್ಸ್ಗೆ ಆರ್ 10 ಮೆಂಬರ್ಸಿಗೆ ಮಾತ್ರ ಅವ್ರು ಎಲಿಜಿಬಲ್ ಇರ್ತಾರೆ ಒಂದು ಗೈಡೆನ್ಸ್ನ ಕೊಡೋಕ್ಕೆ. ನೀವು ಒಂದು ಗ್ಯಾಂಗಲ್ಲಿ ಒಂದು 12 ಮೆಂಬರ್ಸ್ ಆರ್ 15 ಮೆಂಬರ್ಸ್ ಇರ್ತೀರಾ ಅಂದ್ಕೊಳ್ಳಿ, ಎಲ್ಲರೂ ಒಂದೇ ಲೆಕ್ಚರ್ ಹತ್ರ ಹೋಗ್ಬಿಟ್ಟು ಗೈಡೆನ್ಸ್ ತಗೊಳಂಗಿಲ್ಲ. ಕಂಪಲ್ಸರಿ ಅವರು 5 ಮೆಂಬರ್ಸ್ ಆರ್ ಮಿನಿಮಮ್ 10 ಮೆಂಬರ್ಸ್, ಮ್ಯಾಕ್ಸಿಮಮ್ ಅಂದರೆ 10 ಮೆಂಬರ್ಸಿಗೆ ಮಾತ್ರ ಅವ್ರು ಕೊಡ್ಬೋದು, ಇಲ್ಲಾಂದರೆ ಅವರು ಕೊಡೋಕ್ಕೆ ಅವ್ರಿಗೆ ಆಪ್ಷನ್ ಇಲ್ಲ. ಬಿಕಾಸ್ ಫಸ್ಟ್ ಹೋಗಿರೋ 10 ಮೆಂಬರ್ಸ್ಗೆ ಅಪ್ರೂವಲ್ ಕೊಡ್ತಾರೆ, ನೆಕ್ಸ್ಟು ಅವರೇ ಲೆಕ್ಚರರ್ ಇದ್ದಾರೆ ಅಂತ ಅವ್ರು ನೋಡಿದ ತಕ್ಷಣ ಗೊತ್ತಾಗತ್ತಲ್ಲ ಅಪ್ರೂವಲ್ ಕೊಡಬೇಕಾದ್ರೆ. ಆ ಥರ ಇರೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಆ ಥರ ರೆಸ್ಟ್ರಿಕ್ಷನಲ್ಲಿ ಸಿಕ್ಕಾಕೊಂಬೇಡಿ. ಸೊ ಮಿನಿಮಮ್ ಅಂದರೆ 5 ಮೆಂಬರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 10 ಮೆಂಬರ್ಸ್ ಮಾತ್ರ ಅವರು ಅಲೋ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ. ಮತ್ತು ಯಾರಾದರೂ ಒಬ್ಬರು ನಿಮ್ಮ ಬ್ಲಡ್ ರಿಲೇಷನ್ ಆಗಲಿ, ಇಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವ ಯಾರಾದರೂ ಲೆಕ್ಚರರ್ ಆಗಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಸೀಲ್ ಆ್ಯಂಡ್ ಸಿಗ್ನೇಚರ್ ತೊಗೊತೀನಿ ಅಂತ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ. ಯೂನಿವರ್ಸಿಟಿ ಹತ್ರ ನಿಮ್ಗೊಂದು ಪ್ರಾಕ್ಟಿಕಲಾಗಿ ನಾಲೆಜ್ ಕೊಡ್ತಿರೋದೇ
ನಿಮಗೊಂದು ಪ್ರಾಕ್ಟಿಕಲ್ ಇದಿರಲಿ, ಒಂದು ಹೋಗಿ ಅಪ್ರೋಚ್ ಮಾಡಲಿ, ಪೀಪಲ್ ಜೊತೆ ಕನೆಕ್ಟ್ ಆಗಲಿ ಅಂತ. ಅದು ಬಿಟ್ಟು ನಿಮ್ಮ ರಿಲೇಟಿವ್ಸು ಇಲ್ಲ ಬೇರೆ ಯಾರಾದರೂ ಸಂಬಂಧಿಕರ ಜೊತೆ ಹೋಗ್ಬಿಟ್ಟು ನೀವು ಇಂಟರ್ನಲ್ ಗೈಡು ಎಕ್ಸ್ಟರ್ನಲ್ ಗೈಡು ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕೊಂಬಂದರೆ ಮತ್ತು ಪ್ರಾಜೆಕ್ಟ್ ಮಾಡೋದೇ ವೇಸ್ಟ್ ಅಲ್ವಾ. ಸೊ ಆ ಥರ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟು ಆಗಿದೆಯಾ. ಮತ್ತು ಈ ಅಪ್ರೂವ್ ಲೆಟರ್ ತಗೊಂಡು ನೀವು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಏನಿದೆಯೋ ಅದೆಲ್ಲ ನೀವು ಚೇರ್ಮನಿಗೆ ಪೋಸ್ಟು ಮಾಡ್ಬೋದು, ಮತ್ತು ಇಲ್ಲಾಂದರೆ ನೀವು ಇನ್ ಪರ್ಸನಾಗಿ ಕೂಡ ವಿಸಿಟ್ ಮಾಡ್ಬೋದು. ಅದರಲ್ಲಿ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಫಸ್ಟ್ ಒಂದು ಅಪ್ರೂವಲ್ ಲೆಟರ್ದು ಸ್ಟೂಡೆಂಟು ಮತ್ತು ಆಫೀಸ್ ಕಾಪಿ, ದಟ್ ಈಸ್ ಅನ್ನೆಕ್ಷರ್ 1. ಅನ್ನೆಕ್ಷರ್ 1 ಇಲ್ಲಿದೆ ನೋಡಿ, ಸ್ಟೂಡೆಂಟ್ ಕಾಪಿ ಅಂತ ಇದೆಯಾ. ಸೊ ಇದು ಯಾವ ಥರ ಫಿಲ್ ಮಾಡೋದು ಅಂದರೆ ಇದು ಕೂಡ ನೀವೆಲ್ಲ ಪೆನ್ನಲ್ಲಿ ಬರಿಬಾರ್ದು, ಕಂಪ್ಲೀಟ್ ಇದೆಲ್ಲ ಟೈಪ್ ಮಾಡಿರಬೇಕು. ಮ್ಯಾಮ್ ಟೈಪ್ ಮಾಡೋಕ್ಕಾಗಲ್ಲ ಮ್ಯಾಮ್, ನಾವು ಪೆನ್ನಲ್ಲೇ ಬರಿತೀವಿ ಅಂದರೆ ಅಫ್ಕೋರ್ಸ್ ಅವ್ರು ರಿಜೆಕ್ಟ್ ಮಾಡ್ತಾರೆ. ಪ್ಲೀಸ್ ಈ ತಪ್ಪಂತೂ ಮಾಡಬೇಡಿ, ಅದು ಟೈಪಲ್ಲೇ ಇರಬೇಕು, ಫುಲ್ ಟೈಪ್ಡ್ ಮಾಡೇ ನೀವು ಈ ಪ್ರಿಂಟೌಟ್ ಏನಿದೆ ಅದನ್ನ ನೀವು ಸೈಬರ್ ಅಂಗಡಿಗೆ ಹೋದರೆ ಅವರೇ ಕ್ಲಿಯರಾಗಿ ಅವ್ರು ಎಡಿಟ್ ಮಾಡಿಕೊಡ್ತಾರೆ. ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಸ್ಟೂಡೆಂಟ್ ನೇಮ್ ಎಲ್ಲ ಕಂಪ್ಲೀಟಾಗಿ, ಮತ್ತು ಸ್ಟೂಡೆಂಟ್ ಅಡ್ರೆಸ್ಸು, ಮತ್ತು ಮೊಬೈಲ್ ನಂಬರ್, ಇಮೇಲ್ ಐ ಡಿ ಪ್ರತಿಯೊಂದು ನೀವು ಟೈಪೇ ಮಾಡಬೇಕು. ಮತ್ತು ಇಲ್ಲಿ ನೇಮ್ ಆಫ್ ದ ಗೈಡ್ ಅಂತ ಇದೆಯಲ್ಲ, ನೇಮ್ ಆಫ್ ದ ಗೈಡಲ್ಲಿ ನೀವು ಯಾವುದು ಚೂಸ್ ಮಾಡಬೇಕು ಅಂದರೆ ನಿಮ್ಮ ಇಂಟರ್ನಲ್ ಗೈಡ್ ಯಾರಿದ್ದಾರೆ, ನಿಮ್ಮ ಲೆಕ್ಚರರ್ ಯಾರಿದ್ದಾರೆ ಅವ್ರ ಹೆಸರು ಹಾಕಬೇಕು. ಅವ್ರ ಹೆಸರೆಲ್ಲ ಹಾಕಿ, ಮತ್ತು ಏರಿಯಾ ಆಫ್ ಸ್ಪೆಷಲೈಸೇಷನ್, ನಿಮ್ಮ ಏರಿಯಾ ಆಫ್ ಸ್ಪೆಷಲೈಸೇಷನ್ ಇದೆ, ಮತ್ತು ಅವ್ರ ಡೆಸಿಗ್ನೇಷನ್ ಕೂಡ ಹಾಕಬೇಕು. ಮರ್ತೋಗ್ಬಿಟ್ಟೆ. ಡೆಸಿಗ್ನೇಷನ್ ಅವರು ಸಪೋಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಇಲ್ಲ CEO ಆಗಿರ್ಬೋದು, ಇಲ್ಲ ಫೌಂಡರ್ ಆಗಿರ್ಬೋದು, ಯಾರ ಹತ್ರ ನೀವು ಗೈಡೆನ್ಸ್ ತೊಗೊತಿದ್ದೀರೋ ಅವ್ರದ್ದು ಡೆಸಿಗ್ನೇಷನ್ ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಏನಿದೆ ಅದನ್ನ ನೀವು ಇಲ್ಲಿ ಟಿಕ್ ಮಾಡಬೇಕು. ಮತ್ತು ನಿಮ್ಮ ಗೈಡ್ ಯಾರಿದ್ದಾರೆ ಅವ್ರದ್ದು ಅಫಿಷಿಯಲ್ ಅಡ್ರೆಸ್ ಕೂಡ ಇಲ್ಲಿ ಬರೀಬೇಕಾಗತ್ತೆ. ಅಫಿಷಿಯಲ್ ಅಡ್ರೆಸ್ ಅಂದರೆ ಅವ್ರದ್ದು ಪರ್ಸ್ನಲ್ ಅಡ್ರೆಸ್ ಅಲ್ಲ ರೀ, ಒಂದು ಕಾಲೇಜಿಗೆ ಅಪ್ರೋಚ್ ಮಾಡಿರ್ತೀರಲ್ವ ಆ ಕಾಲೇಜ್, ಫಾರ್ ಎಕ್ಸಾಂಪಲ್ XYZ ಡಿಗ್ರಿ ಕಾಲೇಜ್ ಸೋ ಆ್ಯಂಡ್ ಸೋ ಅಂತ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಏನಿದೆ ಕಾಲೇಜ್ದು ಅದಿರಬೇಕು. ಮತ್ತು ಇಲ್ಲಿ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ ಜಾಗದಲ್ಲಿ ಗೈಡ್ದು ಮೊಬೈಲ್ ನಂಬರ್ ಬರೀಬೇಕು. ಇಲ್ಲಿ ಫಸ್ಟು ಮೊಬೈಲ್ ನಂಬರ್ ಏನಿದೆ ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ ಬರೀಬೇಕು. ಗೈಡೆನ್ಸ್ದೆಲ್ಲ ಬರ್ತಿದೆ ಗೊತ್ತಾ, ಇಲ್ಲಿ ನಿಮ್ಮ ಗೈಡ್ ಯಾರಿದ್ದಾರೆ ಇಂಟರ್ನಲ್ ಗೈಡ್ ಅವ್ರದ್ದು ಮೊಬೈಲ್ ನಂಬರ್ ಬರೀಬೇಕು. ಮತ್ತು ಈ 3 ಟಾಪಿಕ್ಸ್ ಚೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಪ್ರತಿಯೊಬ್ಬರು, ಆ 3 ಟಾಪಿಕ್ಸ್ ಯಾವುದು ಅಂದರೆ ಇಲ್ಲಿದೆ ನೋಡಿ. ಬಿಕಾಸ್ ನೀವು ಯೂನಿವರ್ಸಿಟಿಗೆ ಒಂದೇ ಟಾಪಿಕ್ ಕೊಟ್ಬಿಟ್ಟು ನಾನು ಇದಕ್ಕೆ ಪ್ರಾಜೆಕ್ಟ್ ಮಾಡ್ತೀನಿ ನನಗೆ ಅದಕ್ಕೆ ಅಪ್ರೂವಲ್ ಕೊಡಿ ಅಂತೆಲ್ಲ ಕೇಳೋಕ್ಕಾಗಲ್ಲ. ನಿಮ್ಮ ಸ್ಪೆಷಲೈಸೇಷನ್ ಏನಿದೆ ಅದರಲ್ಲಿ 3 ಟಾಪಿಕ್ಸ್ ನೀವು ಚೂಸ್ ಮಾಡಿ ಕಳಿಸ್ಬೇಕಾಗತ್ತೆ. ಆವಾಗ ಅವರು ಕರೆಕ್ಟಾಗಿದೆಯಾ ತಪ್ಪಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ರೂವ್ಡಾ ರಿಜೆಕ್ಟರ್ ಅಂತ ಇಲ್ಲಿ ಕಳಿಸ್ತಾರೆ. ಮತ್ತು ಇಲ್ಲಿ ಸ್ಟೂಡೆಂಟ್ದು ಸಿಗ್ನೇಚರ್ ಮತ್ತು ಡೇಟ್ ಹಾಕಬೇಕು, ಮತ್ತು ಗೈಡ್ದು ಡೇಟು ಮತ್ತು ಸಿಗ್ನೇಚರ್ ಹಾಕಬೇಕು. ಆ್ಯಂಡ್ ಇಲ್ಲಿ ಮ್ಯಾಂಡೇಟ್ರಿ ಸೀಲ್ ಇರಬೇಕು, ಸೀಲ್ ಈಸ್ ಮ್ಯಾಂಡೇಟ್ರಿ. ಮತ್ತು ಇಲ್ಲಿ ಆಫೀಸ್ ಪರ್ಪಸ್ ಅಂತ ಇದೆ, ಪ್ಲೀಸ್ ಇಲ್ಲಿ ಯಾರು ಏನೋ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸೀಲ್ ಅಂತ ಹಾಕಿಲ್ಲ ಮ್ಯಾಮ್, ನಾವ್ಯಾಕೆ ಸೀಲ್ ಹೊಡಿಬೇಕು ಅಂದರೆ ಅಫ್ಕೋರ್ಸ್ ಸೀಲ್ ಇರಲೇಬೇಕು, ಇಲ್ಲಾಂದರೆ ಅವರು ರಿಜೆಕ್ಟ್ ಮಾಡ್ತಾರೆ. ಸೀಲ್ ಈಸ್ ಮ್ಯಾಂಡೇಟ್ರಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ಆಫೀಸ್ ಕಾಪಿ ಅಂತ ಇದೆ ನೋಡಿ, ಸೇಮ್ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನಿಮ್ಮ ಗೈಡ್ ಯಾರಿದ್ದಾರೆ ಎಕ್ಸ್ಟರ್ನಲ್ ಗೈಡ್. ಸಪೋಸ್ ನೀವೇನಾದರೂ ಒಂದು ಕಂಪನಿ ಚೂಸ್ ಮಾಡಿದ್ದೀರಾ ಅಂದರೆ, ಕಂಪನಿ ಚೂಸ್ ಮಾಡಿದರೆ ಮಾತ್ರ, ಒಂದು ಆರ್ಗನೈಸೇಷನ್ ಹೋಗಿ ನಾನು ಕೆಲಸ ಮಾಡಿ ನಾನು ಈ ಥರ ವರ್ಕ್ ಮಾಡ್ಕೊತೀನಿ ಅಂದರೆ ಮಾತ್ರ ಇಲ್ಲಿ ನಿಮ್ಮ ಎಕ್ಸ್ಟರ್ನಲ್ ಗೈಡ್ ಯಾರಿದ್ದಾರೆ ಅವ್ರದ್ದು ಗೈಡೆನ್ಸ್ ಹಾಕಿ, ನಿಮ್ಮ ಅವರ ಡೆಸಿಗ್ನೇಷನ್ ಹಾಕಿ, ಅವ್ರು ಯಾವುದರಲ್ಲಿ ಸ್ಪೆಷಲೈಸೇಷನ್ ಆಗಿದ್ದಾರೆ ಅನ್ನೋದು ಇಲ್ಲಿ ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಸಪೋಸ್ ಇಲ್ಲ ನಾನು ಕೇಸ್ ಸ್ಟಡಿ ಮಾತ್ರ ಮಾಡ್ತಿದ್ದೀನಿ ಮ್ಯಾಮ್ ಅಂದರೆ ಓಕೆ, ಆವಾಗ ನೀವು ಸೇಮ್ ನೀವು ಫಸ್ಟ್ ಪೇಜಲ್ಲಿ ಏನು ಫಿಲ್ ಮಾಡಿದ್ರಿ ಅದನ್ನೇ ಇಲ್ಲೂ ಕೂಡ ಫಿಲ್ ಮಾಡಬೇಕಾಗತ್ತೆ. ಸೇಮ್ ನಿಮ್ಮ ಇಂಟರ್ನಲ್ ಗೈಡ್ದು ನೇಮು, ಡೆಸಿಗ್ನೇಷನ್ ಹಾಕಿ, ಅವ್ರದ್ದು ಆಫೀಸ್ ಅಡ್ರೆಸ್ ಹಾಕಿ, ಕಾಲೇಜ್ ಅಡ್ರೆಸ್ ಹಾಕಬೇಕು. ಸಪೋಸ್ ನೀವು ಕಂಪನಿ ಚೂಸ್ ಮಾಡಿದರೆ ಕಂಪನಿದು ಕಂಪ್ಲೀಟ್ ಅಡ್ರೆಸ್ ತಿಳಿಸ್ಕೊಡ್ಬೇಕು. ಮತ್ತು ಅವ್ರದ್ದು ಮೊಬೈಲ್ ನಂಬರ್, ಮೇಲೆ ಏನು 3 ಟಾಪಿಕ್ಸ್ ಕೊಟ್ಟಿದ್ರೆ ಅದೇ 3 ಟಾಪಿಕ್ಸ್ ಇಲ್ಲಿ ಕೊಡಬೇಕಾಗತ್ತೆ. ಇದು ಆಫೀಸ್ ಪರ್ಪಸ್ ಅಂದರೆ ಇದು ಆಫೀಸ್, ನೀವು 2 ಕಾಪಿ ನೀವು ಸೆಂಡ್ ಮಾಡಬೇಕು. ಇಲ್ಲಿ ಅವರು 2 ಕಾಪಿ ಕೂಡ ಸೆಂಡ್ ಮಾಡಬೇಕು ಅಂದಿದ್ದಾರೆ, ಒಂದು ಸ್ಟೂಡೆಂಟ್ ಕಾಪಿ ಮತ್ತು ಆಫೀಸ್ ಕಾಪಿ. ಬಿಕಾಸ್ ಒಂದು ಕಾಪಿ ಅವ್ರು ಇಟ್ಕೊಂಡು ಒಂದು ಕಾಪಿ ಮಾತ್ರ ನಿಮಗೆ ಕಳಿಸ್ಕೊಡ್ತಾರೆ ಫಾರ್ ದೇರ್ ಪ್ರೂಫ್ ಪರ್ಪಸ್. ಇದರಲ್ಲಿ ಪ್ರಾಜೆಕ್ಟ್ ಟಾಪಿಕ್ಕು ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ, ಇಲ್ಲ ಪ್ರಾಜೆಕ್ಟ್ ಗೈಡು ಅಪ್ರೂವ್ ಆಗಿದ್ದಾರೆ ರಿಜೆಕ್ಟ್ ಆಗಿದ್ದಾರೆ. ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಹಾಕಿ ಕಳಿಸ್ತಾರೆ, ಯಾಕೆ ಅಪ್ರೂವ್ ಮಾಡಿಲ್ಲ, ಯಾಕೆ ಅಪ್ರೂವ್ ಮಾಡಿದರೆ ಎಸ್ ಈ ಟಾಪಿಕ್ ಮೇಲೆ ನಾವು ಅಪ್ರೂವ್ ಮಾಡಿದ್ದೀವಿ, ಯಾವ್ದಾದ್ರು ಒಂದು ಟಾಪಿಕ್ ಚೂಸ್ ಮಾಡಿ ಇದ್ರ ಮೇಲೆ ನೀನು ಮಾಡಪ್ಪ ಪ್ರಾಜೆಕ್ಟ್ನ ಅಂತ ನಿಮಗೆ ಕೊಡ್ತಾರೆ. ಸಪೋಸ್ ಇಲ್ಲ ಅಂದರೆ ಕಮೆಂಟಲ್ಲಿ ನಿಮಗೆ ದಿಸ್ ಗೈಡೆನ್ಸ್ ಕೆನಾಟ್ ಬಿ ಅಕ್ಸೆಪ್ಟೆಡ್, ಪ್ಲೀಸ್ revisits with some other lecturer or other company and resend the approval letter ಅಂತ ಹೇಳ್ತಾರೆ. ಸೊ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ಬಿಟ್ಟು ಅವ್ರದ್ದು ಸಿಗ್ನೇಚರ್ ಮತ್ತು ಚೇರ್ಪರ್ಸನ್ ಸಿಗ್ನೇಚರ್ ಹಾಕಿ ನಿಮಗೆ ರಿಟರ್ನ್ ಪ್ರಾಪರಾಗಿ ನಿಮಗೆ ಪೋಸ್ಟಲ್ಲೇ ಕಳಿಸ್ತಾರೆ. ಆ ಪೋಸ್ಟಲ್ಲಿ ಕಳಿಸೋದು ಕೂಡ ಟ್ರಿಕ್ಕಿ ಇದೆ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ.
ಮತ್ತು ಇಲ್ಲಿ ಬಯೋಡೇಟಾ ಬೇಕು ಅಂತ ಹೇಳಿದ್ನಲ್ಲ, ಬಯೋಡೇಟಾ ಯಾಕೆ ಬೇಕು ಅಂದರೆ ಇಲ್ಲಿ ನೋಡಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಜೊತೆನೇ ಬಯೋಡೇಟಾ ಬೇಕು ಅಂತ ಹೇಳಿದ್ದಾರೆ. ಈ ಬಯೋಡೇಟಾ ಏನಿದೆ ಇಲ್ಲಿ ಕೂಡ ನಿಮ್ಮ ಇಂಟರ್ನಲ್ ಗೈಡ್ ಯಾರಿದ್ದಾರೆ, ನಿಮ್ಮ ಲೆಕ್ಚರರ್ ಅವ್ರದ್ದು ನೀವು ನೇಮು ಎಲ್ಲ ಕಂಪ್ಲೀಟಾಗಿ ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್, ಓಕೆನಾ, ಅದರಲ್ಲಿ ಬರೀಬೇಕು. ಮತ್ತು ಅವ್ರ ಕ್ವಾಲಿಫಿಕೇಷನ್ ಏನು, ಅವ್ರ ಡೆಸಿಗ್ನೇಷನ್ ಏನು, ಸಮ್ಟೈಮ್ಸ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಸಮ್ಟೈಮ್ಸ್ ಅವ್ರು HOD ಕೂಡ ಆಗಿರ್ಬೋದು. ಸೊ ಆ ಟೈಮಲ್ಲಿ ನೀವು ಡೆಸಿಗ್ನೇಷನ್ ಕೂಡ ಕಂಪ್ಲೀಟಾಗಿ ಪ್ರಾಪರಾಗಿ ಬರೀಬೇಕಾಗತ್ತೆ. ಅದಾದಮೇಲೆ ಅವ್ರದ್ದು ಅಫಿಷಿಯಲ್ ಅಡ್ರೆಸ್ ಅಂದರೆ ಕಾಲೇಜ್ ಅಡ್ರೆಸ್ ಏನಿದೆ ಅದು ಬರೀಬೇಕು. ದೆನ್ ಅವರ ಫೋನ್ ನಂಬರ್, ಇಮೇಲ್ ID ಮತ್ತು ಅವ್ರಿಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್, ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದಾರಲ್ಲ. ಸೊ ಅದಕ್ಕೆ ತಕ್ಕನಂಗೆ ನಿಮಗೆ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಅದಕ್ಕೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಇರಬೇಕು. ಮತ್ತು ಅವರು ಯಾವ ಏರಿಯಾದಲ್ಲಿ, ಏರಿಯಾ ಆಫ್ ಸ್ಪೆಷಲೈಸೇಷನ್, ಅವರು ಯಾವ ಲೆಕ್ಚರಿಂಗ್ ಮಾಡ್ತಿದ್ದಾರೆ, ಲೈಕ್ ಯಾವ ಡಿಪಾರ್ಟ್ಮೆಂಟಿಗೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಟಿಕ್ ಕೂಡ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಹೆಸರು ಬರೀಬೇಕು, ಅವ್ರದ್ದೆಲ್ಲ. ಇಲ್ಲಿ ಮಿಸ್, ಮಿಸ್ಟರ್, ಮಿಸ್ಸಸ್ 3 ಇದೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಬರೆದು ನಿಮ್ಮ ರೋಲ್ ನಂಬರ್ ಬರೆದು ಇವ್ರಿಗೆ ಫೈನಲ್ ಇಯರ್ ಪ್ರಾಜೆಕ್ಟಿಗೆ ಇರೋದಕ್ಕೆ ನಾನು ಗೈಡಾಗಿರೋಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹಾಕಿ ಇಲ್ಲಿ ಅಕಾಡೆಮಿಕ್ ಇಯರ್. ಈ ಅಕಾಡೆಮಿಕ್ ಇಯರ್ ತುಂಬ ಜನ ತಪ್ಪು ಮಾಡ್ತೀರಾ. ಇವಾಗ ನೀವು ಫಸ್ಟ್ ಇಯರಲ್ಲಿ ಏನಾದರೂ ಜಾನ್ವರಿ ಸೈಕಲ್ 25-26 ನೀವು ಅಡ್ಮಿಷನ್ ಆಗಿದ್ದೀರಾ ಅಂದರೆ ನಿಮ್ಮ ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಅಂದರೆ 26-27 ಆಗುತ್ತೆ, ಓಕೆನಾ. ಲೈಕ್ 25-26 ನೀವು ಅಡ್ಮಿಷನ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಇಯರ್ಗೆ ಬಂದು 26-27 ಆಗುತ್ತಲ್ಲ. ಸೊ ನಿಮ್ಮ ಸೆಕೆಂಡ್ ಇಯರ್ದು ಅಕಾಡೆಮಿಕ್ ಇಯರ್ ಬರೀಬೇಕು. ಎಷ್ಟೊಂದು ಜನ ಫಸ್ಟ್ ಇಯರ್ದು ಬರೆದು ಬಿಡ್ತಾರೆ, ಹಾಗಲ್ಲ, ಬರೀಬಾರ್ದು. ಮತ್ತು ಇಲ್ಲಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಸೀಲ್ ಯಾವುದು ಅಂದರೆ ನಿಮ್ಮ ಲೆಕ್ಚರರ್ ಕೆಲಸ ಮಾಡ್ತಾರೆ ಗೊತ್ತಾ, ಒಂದು ಕಾಲೇಜ್, ಆ ಕಾಲೇಜ್ದು ಸೀಲ್ ಇರಬೇಕು. ಅವ್ರದ್ದು ಪರ್ಸ್ನಲ್ ಸೀಲ್ ಎಲ್ಲ ಆಕ್ಸೆಪ್ಟ್ ಮಾಡೋದಿಲ್ಲ. ಕಾಲೇಜ್ ಸೀಲ್ ಆಗಿರಬೇಕು, ಇಲ್ಲ ಇನ್ಸ್ಟಿಟ್ಯೂಷನ್ದು ಸೀಲ್ ಆಗಿರಬೇಕು. ಸೀಲ್ ಆದಮೇಲೆ ಅವ್ರದ್ದು ಸಿಗ್ನೇಚರ್ ಕೂಡ ಹಾಕಿ ಇಲ್ಲಿ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಯಾರಾದರೂ ಎಕ್ಸ್ಟರ್ನಲ್ ಗೈಡ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ, ನೀವು ಕಂಪನಿಗೆ ಏನಾದರೂ ಮಾಡಿಕೊಡ್ತಿದ್ದೀರಾ ಅಂದರೆ ಆವಾಗ ಅವ್ರ ಕಡೆಯಿಂದ ಒಂದು ಲೆಟರ್ ಕೊಡೋಂಗೆ, ಲೈಕ್ ಟು ಚೇರ್ಮನ್ ಅಂತ ಹಾಕಿ ಡೇಟೆಲ್ಲ ಹಾಕಿ, ನಿಮ್ಮ ನೇಮ್, ನಿಮ್ಮ ರೋಲ್ ನಂಬರ್, ಯಾವುದೆಲ್ಲ ಟಾಪಿಕ್ಸ್ ನೀವು ಚೂಸ್ ಮಾಡಿದ್ರೆ ಇದರಲ್ಲಿ ಯಾವುದೇ ಟಾಪಿಕ್ಸ್ ತೊಗೊಂಡ್ರು ನಾನು ಅವ್ರಿಗೆ ಗೈಡೆನ್ಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಇಲ್ಲೆಲ್ಲ ಬರೆದು ಅವ್ರದ್ದು ಪ್ಲೇಸು ಮತ್ತು ಡೇಟ್ ಹಾಕಿ, ಕಂಪನಿದು ಸೀಲ್ ಆ್ಯಂಡ್ ಸಿಗ್ನೇಚರ್ ಮ್ಯಾಂಡೇಟ್ರಿ ಆಗಿರುತ್ತೆ. ನೀವೇನಾದರೂ ಕಂಪನಿ ಚೂಸ್ ಮಾಡ್ತಿದ್ದೆ ಅಂದರೆ ಪ್ಲೀಸ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಕಂಪನಿದು ಸೀಲ್ ಆ್ಯಂಡ್ ಸಿಗ್ನೇಚರ್ ಮ್ಯಾಂಡೇಟ್ರಿ ಆಗುತ್ತೆ, ಇಲ್ಲಾಂದರೆ ಅವರು ಒಪ್ಪೋದಿಲ್ಲ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಕಲೆಕ್ಟ್ ಮಾಡಿದ್ದೀರಲ್ಲ, ಕಲೆಕ್ಟ್ ಮಾಡಿದ್ಮೇಲೆ ಅಪ್ರೂವಲ್ ಲೆಟರ್ಗೆ ಸ್ಟೂಡೆಂಟ್ ಕಾಪಿ ಒಂದು, ಆಫೀಸ್ ಕಾಪಿ ಒಂದು, ಬಯೋಡೇಟಾ, ಮತ್ತು ಏನಾದರೂ ಕಂಪನಿ ಚೂಸ್ ಮಾಡಿದರೆ ಅವ್ರದ್ದು ಅಕ್ಸೆಪ್ಟೆನ್ಸ್ ಲೆಟರು, ಮತ್ತು ನಿಮ್ಮ ಹತ್ರ ಒಂದು ಕಾಪಿನ ಇಟ್ಕೊಳ್ಳಿ ಫಾರ್ ಎಮರ್ಜೆನ್ಸಿ ಪರ್ಪಸ್, ಓಕೆನಾ. ಮತ್ತು ಇನ್ನೊಂದು ಕೂಡ ಹೇಳಿದ್ದಾರೆ, ನಿಮಗೆ ಪ್ರಾಜೆಕ್ಟ್ ಲೆಟರ್, ಅಪ್ರೂವಲ್ ಲೆಟರ್ ಯೂನಿವರ್ಸಿಟಿ ಹತ್ರದಿಂದ ಬರೋವರೆಗೂ ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಂಗಿಲ್ಲ. ಬಿಕಾಸ್ 3 ಟಾಪಿಕಲ್ಲಿ ಯಾವ ಟಾಪಿಕ್ ಬೇಕಾದ್ರೆ ಅವ್ರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಸೊ ನೀವು ಯಾವುದೋ ಒಂದು ಟಾಪಿಕ್ ಚೂಸ್ ಮಾಡಿ ಇಟ್ಕೊಂಡು, ಮ್ಯಾಮ್ ನಾನು ಇದಕ್ಕೆ ಮಾಡಿದೆ, ಪ್ಲೀಸ್ ನನಗೆ ಅದಕ್ಕೆ ಅಪ್ರೂವಲ್ ಕೊಡಿ ಅಂತೆಲ್ಲ ಹಠ ಮಾಡೋಂಗಿಲ್ಲ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನೀವು ಇಲ್ಲಿದೆ ನೋಡಿ, ದ ಚೇರ್ಮನ್, ಡಿಪಾರ್ಟ್ಮೆಂಟ್ ಆಫ್ ರಿಸರ್ಚ್ ಆ್ಯಂಡ್ ಕಾಮರ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಹಂಸಾ ಬಿಲ್ಡಿಂಗ್, 1st floor, ಮುಕ್ತಾ ಗಂಗೋತ್ರಿ, ಮೈಸೂರು. ಇಷ್ಟು ಕಂಪ್ಲೀಟ್ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಪೋಸ್ಟ್ ಮಾಡಿದಾಗ ಅವರು ಒಂದು ಟಾಪಿಕ್ನ ಚೂಸ್ ಮಾಡಿ ನಿಮಗೆ ವಾಪಸ್ ಕಳಿಸ್ತಾರೆ. 3 ಟಾಪಿಕ್ ಚೂಸ್ ಮಾಡಿದ್ದೀರಾ ಅಲ್ವಾ, ಅದು 3 ಟಾಪಿಕ್ಸಲ್ಲಿ ಯಾವ್ದಾದ್ರು ಒಂದು ಅವರು ಅಪ್ರೂವ್ ಆಗಿದ್ರೆ ಅಪ್ರೂವ್, ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಎಲ್ಲ ಹೇಳಿ ಅವರು ನಿಮಗೆ ವಾಪಸ್ ಕಳಿಸ್ತಾರೆ, ಓಕೆನಾ. ಸೊ ಇಷ್ಟು ನಿಮಗೆ ಪ್ರಾಜೆಕ್ಟ್ ಅಪ್ರೂವಲ್ ಲೆಟರ್ ತಗೊಳ್ಳೋದು. ಆ್ಯಂಡ್ ಪಾಯಿಂಟ್ ಟು ಬಿ ನೋಟೆಡ್, ನೀವು ಅಡ್ರೆಸ್ ಕಳಿಸ್ಬೇಕಾದ್ರೆ, ನೀವು ಪೋಸ್ಟ್ ಕಳಿಸ್ಬೇಕಾದ್ರೆ ನಿಮ್ಮ ಅಡ್ರೆಸ್ ಏನಿದೆ ಅದನ್ನ ಕಂಪ್ಲೀಟಾಗಿ ಪ್ರಾಪರಾಗಿ ನೀವು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಚೇರ್ಮನ್ ಅಡ್ರೆಸ್ ಮಾತ್ರ ಕರೆಕ್ಟಾಗಿ ಬರೆದು ನಿಮ್ಮ ಅಡ್ರೆಸ್ ಕಳಿಸಿಲ್ಲ ಅಂದರೆ ಅವ್ರು ರಿಟರ್ನ್ ಯಾರಿಗೆ ಪೋಸ್ಟ್ ಮಾಡ್ತಾರೆ, ವಾಪಸ್ಸೇನು ಅವರೇ ಇಟ್ಕೊಳ್ಳೋಕ್ಕಾಗತ್ತಾ? ನಿಮಗೆ ವಾಪಸ್ ಬಂದರೆ ತಾನೇ ನೀವು ಪ್ರಾಜೆಕ್ಟ್ ಮಾಡೋಕ್ಕಾಗತ್ತೆ. ಸೊ ನೀವು ನಿಮ್ಮ ಅಡ್ರೆಸ್ಸು ಕೂಡ ಕ್ಲಿಯರಾಗಿ ಬರೆದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಮೇತ ನೀವು ಅದರಲ್ಲಿ ಹಾಕಬೇಕಾಗತ್ತೆ. ಆವಾಗ ಅವರು ಅಟ್ಲೀಸ್ಟ್ ನಿಮಗೆ ಪೋಸ್ಟ್ ರಿಟರ್ನ್ ಬರಬೇಕಾದ್ರೆ ಇಂಡಿಯನ್ ಪೋಸ್ಟಿಂದ ಅವರು ಅಡ್ರೆಸ್ ಗೊತ್ತಿರಲ್ಲ ಅಂದರೆ ಏನು ಮಾಡ್ತಾರೆ, ಕಾಲ್ ಮಾಡಿ ಕೇಳ್ಕೊಂಡು ಬರ್ತಾರೆ. ಸೊ ಅಡ್ರೆಸ್ ಇಸ್ ಸೋ ಮ್ಯಾಂಡೇಟ್ರಿ ಆಗಿರುತ್ತೆ. ಆ್ಯಂಡ್ ಇಷ್ಟೇ ನಿಮಗೆ ಅಪ್ರೂವಲ್ ಲೆಟರ್ ತಗೊಳ್ಳೋದು ಕಾನ್ಸೆಪ್ಟ್ ಆಗಿರುತ್ತೆ. ಆ್ಯಂಡ್ ನಾವು ಕೂಡ ನಮ್ಮ ಕಡೆಯಿಂದ ಪೇಯ್ಡ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ MCOM ಪ್ರಾಜೆಕ್ಟ್ಸ್ಗೆ. ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ವಿತ್ ದ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಇದೇ ಥರ ನಿಮಗೆ ಇನ್ನೊಂದು ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.